ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಎಲ್ಲ ಸದ್ಭಕ್ತರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇದೇ ಮೇ ತಿಂಗಳ 16ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ನಮ್ಮ ದೊಡ್ಡದವರು ವಿಜಯ ಮಹಾಂತೇಶನ ಸ್ವರೂಪರು, ವಿಜಯ ಮಹಾಂತೇಶನ ಅವತಾರವೇ ಆದಂಥ ಪರಮ ಪೂಜ್ಯ ದೊಡ್ಡಪ್ಪ ಅವರು, ಮಹಾಂತಪ್ಪ ಅವರು ಶರಣ ಸಿದ್ಧಾಂತ ವಿದ್ಯಾಪೀಠ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕವಾಗಿ ಇಡೀ ನಾಡಿನ ಜನತೆಗೆ ಬಸವಾದಿ ಶರಣರ ತತ್ವಗಳನ್ನು, ಲಿಂಗಾಯತ ಧರ್ಮದ ತತ್ವಗಳನ್ನು ಅವರು ಪರಿಚಯ ಮಾಡಿಕೊಟ್ರು. ಈಗ ಅವರು ಲಿಂಗೈಕ್ಯರಾಗಿ 8 ವರ್ಷಗಳಾದವು. ಅದಕ್ಕಾಗಿ ಇದು ಮೇ 16ರಿಂದ ಮೇ 19 ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅವರ ಉದ್ದೇಶವಾಗಿರತಕ್ಕಂಥ ಬಸವಾದಿ ಶರಣರ ತತ್ವಗಳನ್ನು, ಅಂದರೆ ಅರ್ಥಾತ್ ಲಿಂಗಾಯತ ಧರ್ಮದ ತತ್ವಗಳನ್ನು ಮತ್ತೆ ಸಮಾಜಕ್ಕೆ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಮೇ 17 ಮತ್ತು 18 2 ದಿವಸ ಶರಣ ಸಿದ್ಧಾಂತ ವಿದ್ಯಾಪೀಠದ ಮೂಲಕವಾಗಿ ಲಿಂಗಾಯತ ಧರ್ಮ ತತ್ವಗಳನ್ನು ಇಡೀ 2 ದಿವಸ ಲಿಂಗಾಯತ ಧರ್ಮದ ತತ್ವಗಳನ್ನು ಹೇಳಿಕೊಡಲಾಗುವುದು. ಅಷ್ಟಾವರಣ, ಪಂಚಾಚಾರ, ಅಷ್ಟಸ್ಥಳಗಳನ್ನು ಹೇಳಿಕೊಡಲಾಗುವುದು. ಅನುಭಾವಿಗಳಾದಂಥ ಸಿದ್ದಣ್ಣ ಲಂಗೋಟಿಯವರು, ಅಶೋಕ್ ಬರಗುಂಡಿಯವರು ಮತ್ತು ನಮ್ಮ ರುದ್ರೇಶ್ ಕಿತ್ತೂರವರು, ಮಲ್ಲಯ್ಯ ಗಣಾಚಾರ್ಯವರು, ಸಂಗಣ್ಣ ಗದ್ದೆಯವರು, ಹೀಗೆ ಇನ್ನೂ ಅನೇಕ ಅನುಭಾವಿ ಪೂಜ್ಯರು, ತಾಯಂದಿರು ಈ ಪಾಠವನ್ನು ಮಾಡ್ತಾರೆ. ಅದಕ್ಕಾಗಿ ನಿಮ್ಮ ಮಕ್ಕಳು ಈಗಾಗಲೇ ಸೂಟಿ ಬಂದಿರ್ತಾರೆ. ಸೂಟಿ ಬಂದ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ 2 ದಿವಸದ ತರಬೇತಿ ಶಿಬಿರಕ್ಕಾಗಿ ಶ್ರೀಮಠಕ್ಕೆ ಕಳಿಸ್ರಿ. 16ನೇ ತಾರೀಕು ಸಂಜೆಗೆ ಕಳಿಸ್ರಿ. 17, 18 2 ದಿವಸ ಇರಲಿ. 19ನೇ ತಾರೀಕಿನ ದಿವಸ ಬೆಳಗ್ಗೆ ಏನೈತಲ್ಲ ದೊಡ್ಡ ಸ್ಮರಣೆ ಕಾರ್ಯಕ್ರಮ ನಡೀತೈತಿ. ಆ ಸ್ಮರಣೆ ಕಾರ್ಯಕ್ರಮಕ್ಕೆ ಮುಗಿಸ್ಕೊಂಡು ತಮ್ಮ ಊರಿಗೆ, ತಮ್ಮ ಮನೆಗೆ ತೆರಳಬಹುದು. ಮತ್ತು 2ನೇದಂತಂದರೆ 19ನೇ ತಾರೀಕಿನ ದಿವಸ ದೊಡ್ಡಜೋರು ಲಿಂಗೈಕ್ಯರ ದಿನ. ಅವತ್ತಿನ ದಿವಸ ಶರಣ ಸಿದ್ಧಾಂತ ವಿದ್ಯಾಪೀಠದ ಮಂಗಲ ಸಮಾರಂಭ ಮತ್ತು ಅಜೋರ ಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆಲ್ಲ ಹುಬ್ಬಳ್ಳಿ ಜಗದ್ಗುರು ಮಹಾಸನ್ನಿಧಿಯವರು, ಗದಗಿನ ಜಗದ್ಗುರು ಮಹಾಸನ್ನಿಧಿಯವರು, ನಿಡಸೂರು ಜಗದ್ಗುರು ಮಹಾಸನ್ನಿಧಿಯವರು, ಹೀಗೆಲ್ಲ ಜಗದ್ಗುರು ಮಹಾಸನ್ನಿಧಿಯವರು ಮತ್ತು ನಾಡಿನ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ಶಾಸಕರು ಮತ್ತು ಡಾಕ್ಟರ್ ಶಿವರಾಜ್ ತಂಗಡಿಗೆಯವರು, ಡಾಕ್ಟರ್ ವಿಜಯನಾಥ್ ಕಾಶಪ್ಪನವರು ಸರ್, ದೊಡ್ಡನಗೌಡರು ಮತ್ತು ಸರ್ ನವಲೇರಿ ಮಠರು, ಹಿಂಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಡಾಕ್ಟರ್ ವೀರಣ್ಣ ಚರಂತಿ ಮಠರು, ಎಸ್ ಸಿ ನಂಜಯ್ಯ ಮಠ ಶರಣರು, ಹಿಂಗೆ ನಮ್ಮ ಭಾಗದಂಥ ಗಣ್ಯ ವ್ಯಕ್ತಿಗಳು ಕೂಡ ದಯಮಾಡಿಸ್ತಾರೆ. ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ಈ ಕಾರ್ಯಕ್ರಮ ಅನುಭಾವಿಗಳು, ಸಾಯಂಕಾಲದ ಕಾರ್ಯಕ್ರಮಕ್ಕೆ ಒಳ್ಳೆ ಅನುಭಾವಿಗಳು ಬರ್ತಾರೆ. ಜಾಗತಿಕ ತತ್ವಗಳ ಚಿಂತನೆ ನಡೀತೈತೆ ಸಾಯಂಕಾಲ ಕಾರ್ಯಕ್ರಮಕ್ಕೆ. ಅದಕ್ಕೆ ದಯಮಾಡಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಕ್ಕೆ 16ನೇ ತಾರೀಕು ಸಾಯಂಕಾಲ 6 17, 18 2 ಬೆಳಗಿನಿಂದ ಸಂಜೆ ಮಟ್ಟ ಮತ್ತು ಸಾಯಂಕಾಲದ ಕಾರ್ಯಕ್ರಮ 6 19ನೇ ತಾರೀಕು ಬೆಳಗ್ಗೆ 10 ಸ್ಮರಣೋತ್ಸವ ಮತ್ತು ಬೆಳಗ್ಗೆ 17, 18, 19 ಬೆಳಗ್ಗೆ ಇಷ್ಟಲಿಂಗ ಯೋಗ ಕಾರ್ಯಕ್ರಮ ಇರ್ತದೆ. ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ಇರ್ತೈತಿ. ಹೆಂಗೆ ಲಿಂಗ ಪೂಜೆ ಮಾಡ್ಕೋಬೇಕು ಅನ್ನೋದನ್ನು ಅಲ್ಲಿ ತಿಳಿಸ್ಕೊಡ್ಲಾಗ್ತೈತಿ. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ದಯಮಾಡಿಸ್ರಿ. ಯಾರು ತಪ್ಪಿಸ್ಕೋಬೇಡ್ರಿ. ಮತ್ತು ಯಾರಿಗೆ ಕಾಲು ಇಡಂಗಿಲ್ಲ ಅವ್ರ ಮನೆಯಲ್ಲೇ ಕೂತ್ಕೊಂಡು ಇದನ್ನು ನೋಡ್ಬೋದು. ನಿಮಗೆಲ್ಲರಿಗೂ ಬಸವಾದಿ ಶರಣರ ಅಂತಃಕರಣ ಆಶೀರ್ವಾದ, ವಿಜಯ ಮಹಾಂತನ ಅಂತಃಕರಣ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಹಾರೈಸಿ, ಮತ್ತು ಈಗ ಮಹಾಂತ ಜೋಳಿಗೆ 8 ದಿವಸ ಮಹಾಂತ ಜೋಳಿಗೆ ಕಾರ್ಯಕ್ರಮ ನಡೀತೈತಿ. ಮೊನ್ನೆ 10ನೇ ತಾರೀಕಿನಿಂದ ಹಿಡ್ಕೊಂಡು 15ನೇ ತಾರೀಕು ಮಟ್ಟನು 6 ಹಳ್ಳಿಗಳಲ್ಲಿ ಮಹಾಂತ ಜೋಳಿಗೆ ಕಾರ್ಯಕ್ರಮ ನಡೀತೈತಿ. ಆ ಊರಿನಲ್ಲೆಲ್ಲರೂ ಎಷ್ಟೋ ಜನ ಚಟಗಳನ್ನು ಜೋಳಿಗೆ ಹಾಕಿದ್ದಾರೆ. ಅದಕ್ಕೆ ನಾವು ಕೂಡ ಪ್ರತಿದಿನ ಸಾಯಂಕಾಲಕ್ಕೆ ನಡೀತಕ್ಕಂಥ ಮಹಾಂತ ಜೋಳಿಗೆಗೆ ತಾವೆಲ್ಲ ಹಳ್ಳಿಗೆ ಬರ್ರಿ. ಸಾಯಂಕಾಲ 4 ಗಂಟೆಗೆ ಇಲ್ಲಿ ಮಠಕ್ಕೆ ಬಂದ್ರೆ ಬಸ್ಸಿನ ವ್ಯವಸ್ಥೆ ಇರ್ತೈತಿ. ಅದ್ರಾಗ ಹತ್ಕೊಂಡು ಮತ್ತೆ ಬಸ್ನಲ್ಲಿ ವಾಪಸ್ ಬರಕ್ಕೆ ಬರ್ತೈತಿ. ಶರಣ. ಈ ಎಲ್ಲ ಮಠದ ಕಾರ್ಯಕ್ರಮಗಳೆಲ್ಲವೂ ನಮ್ಮ ಶಂಕರ್ ಅವರು ಸಮಾಜದವರು ನಿರ್ಮಾಣ ಮಾಡಿದಂಥ SPS ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲವೂ ಬರ್ತೈತಿ. ಅದಕ್ಕೆ ದಯವಿಟ್ಟು SPS ಯೂಟ್ಯೂಬ್ ಚಾನಲ್ನಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ವಿನಂತಿ ಮಾಡ್ಕೊಳ್ತೇವೆ.